ನಾನ್ ವೆಜ್ ಪ್ರಿಯರಿಗೆಲ್ಲ ನನ್ನ ಪ್ರೀತಿಯ ನಮಸ್ಕಾರಗಳು. ಇವತ್ತು ಗರಿಗರಿಯಾದ ಕಬಾಬ್ ಮಾಡಿದ್ದೇನೆ. ಆ ಕಬಾಬಿಗೆ ನಾನು ಯಾವುದೇ ರೆಡಿಮೇಡ್ ಪುಡಿ ಕೂಡ ಬಳಸಿಲ್ಲ. ಎಲ್ಲವೂ ಕೂಡ ಮನೆಯ ಪುಡಿಯಿಂದಲೇ ಮಾಡಿರುವಂತಹ ಹೋಮ್ ಮೇಡ್ ಪೌಡ್ರಿಂದ ಸಿಂಪಲಾಗಿ ಮಾಡಿರುವಂಥ ಒಂದು ಕಬಾಬ್. ಚಿಕನ್ನ 3/4 kg ಚಿಕನ್ನ ಚೆನ್ನಾಗಿ ತೊಳೆದು ಅರಿಶಿನ ಬೆಳೆಸಿ 10 ನಿಮಿಷ ಇಟ್ಟೆ. ಆಮೇಲೆ 1 ಸ್ಪೂನ್ ಅಕ್ಕಿ ಹಿಟ್ಟು, 2 ಸ್ಪೂನು ನಾವೇ ತಯಾರು ಮಾಡಿದ ಮೆಣಸಿನ ಪುಡಿ, 1 ಸ್ಪೂನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ರುಚಿಗೆ ತಕ್ಕ ಉಪ್ಪು, ಆಮೇಲೆ ಲೆಮನ್ ರೈಸ್, ಸ್ವಲ್ಪ ಕರಿಬೇವು ಸೊಪ್ಪೆಲ್ಲ ಮಿಕ್ಸ್ ಮಾಡಿ ಒಂಚೂರು ನೀರು ಚಿಮುಕಿಸಿ ಇದನ್ನು ಮ್ಯಾರಿನೇಟ್ ಮಾಡಿ 1-1.5 ಗಂಟೆ ಹಾಗೇ ಇಟ್ಟೆ ನಾನು. ನಾವು ಈ ಥರ ಅದನ್ನು ಮಿಕ್ಸ್ ಮಾಡಿ ಇಟ್ಟಾಗ ತುಂಬ ಚೆನ್ನಾಗಿ ಕಬಾಬ್ ಬರುತ್ತೆ. ಇವತ್ತು ನಾನು ಮನೆಯಲ್ಲಿ ಕಬಾಬ್ ಮಾಡಿದ್ದು ಸನ್ಫ್ಲವರ್ ಎಣ್ಣೆಯಲ್ಲಿ. ನಾವು ಸಾಮಾನ್ಯವಾಗಿ ಮಾಡೋದು ಕೊಬ್ಬರಿ ಎಣ್ಣೆಯಲ್ಲಿ. ಕೊಬ್ಬರಿ ಎಣ್ಣೆಗೆ ವಿಪರೀತ ರೇಟ್ ಆಗ್ತಾಯಿದೆ, ಹಾಗಾಗಿ ಅದು ಅಲ್ಲದೆ ಸನ್ಫ್ಲವರ್ ಎಣ್ಣೆ ಸ್ವಲ್ಪ ಇತ್ತು ಮನೆಯಲ್ಲಿ, ಹಾಗಾಗಿ ನಾವು ಇವತ್ತು ಸನ್ಫ್ಲವರ್ ಎಣ್ಣೆಯಲ್ಲಿ ಕಬಾಬ್ ಮಾಡಿರೋದು. ನೋಡಿ ಹೇಗೆ ನಮ್ಮ ಮಸಾಲೆ ಎಲ್ಲ ರೆಡಿಯಾಗಿದೆ. ಚಿಕನಿಗೆ ಎಷ್ಟು ಚೆನ್ನಾಗಿ ಇಟ್ಕೊಂಡಿದೆ ನೋಡಿ. ಇನ್ನು ಎಲ್ಲ ಕಡೆ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ ನಾನು. ಎಣ್ಣೆ ಬಿಸಿ ಆದ ತಕ್ಷಣ ಎಣ್ಣೆಗೆ ಟಕ್ಕ ಅಂತ ಒಂದೊಂದು ಚಿಕನ್ ಪೀಸ್ನ ಬಿಡಬೇಕು. ನೋಡಿ ಹೀಗೆ ಬೇಯಬೇಕು. ಇದಕ್ಕೆ ಬೇರೆ ಏನು ವಿಶೇಷವಾಗಿ ಏನೂ ಹಾಕಿಲ್ಲ, ಮೊಟ್ಟೆ ಹಾಕಿಲ್ಲ, ಆಮೇಲೆ ಏನು ಹೇಳೋದು ಕಡಲೆ ಹಿಟ್ಟು, ಮೊಟ್ಟೆ, ಕಬಾಬ್ ಪುಡಿ ಏನೂ ಹಾಕಿಲ್ಲ. ಮನೆಯದೇ ಮಸಾಲೆಯಿಂದ, ಸಿಂಪಲಾಗಿರೋ ಮಸಾಲೆಯಿಂದ ಸೂಪರಾಗಿರುವ ಕಬಾಬ್. ಎಲ್ಲರೂ ನೀವು ಇದನ್ನು ಮನೇಲಿ ಮಾಡ್ತಾ ಇರಬೇಕು. ಒಂದು ಸಲ ನಾವು ಕರಿದ ಎಣ್ಣೆಯನ್ನು ಇನ್ನೊಂದು ಸಲ ಬಳಸಬಾರ್ದು ಅಂತ ಹೇಳ್ತಾರೆ, ಅದು ನಿಜ. ಆದರೆ ಇನ್ನೊಂದು ಸಲ ಬಳಸ್ಬೋದು, ಮತ್ತೆ ಬಳಸಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ನಾವು ಆಲ್ರೆಡಿ ಚಿಕನ್ ಮಾಡುವಾಗ ಇದರಲ್ಲಿ ಚಿಕನ್ನದು ನೀರು ಕೂಡ ಬಿಟ್ಕೊಳ್ಳುತ್ತಲ್ವ, ಆಗ ಅದೊಂದು ಪಾಯ್ಸನಿಗೆ ಸಮ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಚಿಕನ್ ನೀರು ಬಿಡೋದ್ರಿಂದ ಮತ್ತೆ ಕಾಯಿಸಿದ ಎಣ್ಣೆಯಲ್ಲಿ ಯಾವುದೇ, ನಾವು ಚಿಕನ್ ಅಂತಲ್ಲ, ಕರಿದ ಎಣ್ಣೆಯಲ್ಲಿ ಮತ್ತೆ 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 ಕರಿದು ಆಹಾರವನ್ನು ತಿನ್ನಬಾರ್ದು. ಅದು ತುಂಬ ಆರೋಗ್ಯಕ್ಕೆ ಹಾನಿಕರ. ಒಂದು ಸಲ ಫ್ರೈ ಮಾಡೋದು ಬೆಸ್ಟ್ ಕೆಲಸ. ನಿಮಗೆ ಬೇಸರ ಆಗುತ್ತಲ್ವ ಒಂದು ಸಲ ಎಣ್ಣೆ ಹಾಳು ಮಾಡಲಿಕ್ಕೆ, ಹಾಗಾಗಿ 2 ಸಲ ಮಾಡಬಹುದು ಅಷ್ಟು ಬಿಟ್ಟರೆ 3ನೇ ಸಲ ಮಾಡಲಿಕ್ಕೆ ಖಂಡಿತವಾಗಿ ಹೋಗಬೇಡಿ. ಎಲ್ಲರೂ ಇದೇ ಥರ ಮನೆಯಲ್ಲಿ ಕಬಾಬ್ ಮಾಡಿ ತಿನ್ನಿ. ಆದಷ್ಟು ಕಮ್ಮಿ ತಿನ್ನಿ. ಎಣ್ಣೆ ವಸ್ತುಗಳೆಲ್ಲ ಅಪರೂಪಕ್ಕೆ ಒಂದು ಸಲ ಮಾಡಿ. ಎಲ್ರಿಗೂ ಟಾಟಾ, ಬಾಯ್, ಸಿ ಯು. ನನಗೆ ನಿಮ್ಮದೆಲ್ಲ ಸಪೋರ್ಟ್ ಇರಲಿ. ಸರಿತಾ ಕುಕ್ ಆ್ಯಂಡ್ ವ್ಲಾಗ್ಸ್ 0.1 ಇದು ನನ್ನ ಚಾನಲ್ ಹೆಸರು. ನಂದು ಅಡುಗೆದು ದೊಡ್ಡ ದೊಡ್ಡ ವೀಡಿಯೋ ಇದೆ, ಅದನ್ನೆಲ್ಲ ನೋಡಿ ನನಗೆ ಸಪೋರ್ಟ್ ಮಾಡಿ.